ದುರಂತದಲ್ಲಿ ಮೃತಪಟ್ಟವರ ಒಂದೊಂದು ಕಥೆಯೂ ಕೂಡ ಕರುಣಾಜನಕವಾಗಿದೆ. ಬದುಕು ಕಟ್ಟಿಕೊಳ್ಳೋದಕ್ಕೆ ಹೋಗ್ತಾ ಇದ್ದವರ ಜೀವವನ್ನೇ ಕಸಿದ ವಿಮಾನ. ಹುಸಿಯಾಯಿತು ಮಗ ಬಂದು ಯೋಗಕ್ಷೇಮ ವಿಚಾರಿಸ್ತಾನೆ ಎಂಬ ತಂದೆಯ ನಿರೀಕ್ಷೆ. ನನಸಾಗೆ ಉಳಿದ ಸ್ವಂತ ಮನೆಯಲ್ಲಿ ವಾಸಿಸುವ ಬಯಕೆ. ನತದೃಷ್ಟ ಕುಟುಂಬದ ಹೊಸ ಬದುಕಿನ ಕನಸು ನುಚ್ಚು ನೂರು. ಆಯಸ್ಸು ಗಟ್ಟಿಯಾಗಿದ್ದರೆ ಕೂದಲೆಳೆ ಅಂತರದಲ್ಲಿ ಪಾರಾಗ್ತಾರೆ ಎಂಬುದು ಸಾಬೀತು. ಒಬ್ಬೊಬ್ಬರದು ಒಂದೊಂದು ರೀತಿಯಾದಂಥ ಕಥೆ. ಕೆಲವರು ಕನಸನ್ನ ಕಟ್ಕೊಂಡು ಹೊರಟಿದ್ರು, ಇನ್ ಕೆಲವರು ಹೊಸ ಕನಸಿಗೆ ರೆಕ್ಕೆ ಪುಕ್ಕೆ ಬರುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಹೊರಟಿದ್ರು. ಇನ್ನು ಕೆಲವರು ಜಸ್ಟ್ ಮಿಸ್ ಆದ್ವಲ್ಲ ಅನ್ನುವಂಥ ಖುಷಿಯಲ್ಲಿ ಹಾಗೇನೆ ಒಂದು ನಿರಾಳತೆ ನಿಟ್ಟಿಸಿರು ಬಿಡ್ತಾ ಇದ್ದಾರೆ. ಒಬ್ಬೊಬ್ಬರದು ಒಂದೊಂದು ಕನಸಾಗಿತ್ತು. ಈ ಥರದೊಂದು ದುರಂತ ಸಂಭವಿಸುತ್ತೆ ಅನ್ನೋದು ಕನಸಿನಲ್ಲೂ ಕೂಡ ನೆನಸಿರಲಿಲ್ಲ. ಯಾರು ಕೂಡ ಊಹಿಸಿರಲಿಲ್ಲ. ಭೀಕರ ಅಪಘಾತದಲ್ಲಿ ನಮ್ಮ ಪ್ರಾಣ ಹೋಗುತ್ತೆ, ದೇಹಗಳು ಸುಟ್ಟು ಕರಕಲಾಗತ್ತೆ, ನಮ್ಮ ಕುಟುಂಬಸ್ಥರಿಗೆ ಪತ್ತೆ ಹಚ್ಚಲಾಗದಂಥ ಪರಿಸ್ಥಿತಿಯಲ್ಲಿ ಮೃತದೇಹಗಳು ದೊರಕುತ್ತೆ ಅಂತ. ಕೆಲವರು ತಮ್ಮ ಮಗನೋ ಮಗಳೋ ಬರ್ತಾನೆ ಅನ್ನುವಂಥ ಖುಷಿಯಲ್ಲಿದ್ರು. ಇನ್ನು ಕೆಲವರು ಹೊಸದಾಗಿ ಜೀವನ ಕಟ್ಕೊಳ್ತಾ ಇದ್ದೀವಿ, ಹೊಸ ಮನೆಗೆ ಹೊಸ ದೇಶಕ್ಕೆ ಹೋಗ್ತಾ ಇದ್ದೀವಿ, ಇನ್ನು ಮುಂದೆ ಎಲ್ಲವೂ ಚೆನ್ನಾಗಿರುತ್ತೆ, ವೃತ್ತಿ ಜೀವನ, ಎಜುಕೇಷನ್ ಪ್ರತಿ ಒಂದೂ ಕೂಡ ತುಂಬ ಅದ್ಭುತವಾಗಿರುತ್ತೆ. ಪ್ಲ್ಯಾನ್ ಮಾಡಿ ಇನ್ನೊಂದು 10 ವರ್ಷಕ್ಕೆ ನಮ್ಮ ಫ್ಯೂಚರ್ ಹೀಗಿರುತ್ತೆ ಅಂತ ಯೋಚನೆ ಮಾಡಿ 10 ವರ್ಷದ ಜೀವನವನ್ನು ನೆನಪಿನಲ್ಲಿ ಇಟ್ಕೊಂಡು ಮಕ್ಕಳ ಪೀಳಿಗೆಗಾಗಿ ಇನ್ನು 5 ವರ್ಷ 6 ವರ್ಷ 11 ವರ್ಷದ ಮಕ್ಕಳಿದ್ದಾರೆ, ಅವರ ಫ್ಯೂಚರ್ ತುಂಬ ಚೆನ್ನಾಗಿರ್ಬೇಕಾಗತ್ತೆ, ಅವರಿಗೆ ಎಜುಕೇಷನ್ ಚೆನ್ನಾಗಿ ಸಿಗಬೇಕಾಗತ್ತೆ, ಆ ಕಾರಣಕ್ಕೆ ನಾವು ಅಲ್ಲಿಗೆ ಹೋಗಿ ನೆಲೆಸಬೇಕಾಗತ್ತೆ. ಈ ಥರ ಕನಸು ಕಂಡವರು ಈಗ ತಾನೇ ಮದುವೆ ಆಗಿತ್ತು, ತನ್ನ ಗಂಡನನ್ನು ಸೇರಬೇಕು ಅಂತ ತವರು ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಿ ಹೊರಟಿದ್ದಂಥ ಹೆಣ್ಣು ಮಗಳು, ಅಜ್ಜಿಯ ಬರ್ತಡೇ ಮಾಡಬೇಕು ಅಂತ ಬಂದಂಥ ಮೊಮ್ಮಕ್ಕಳು, ಯಾವುದೋ ಒಂದು ಟ್ರೀಟ್ಮೆಂಟಿಗೆ ಅಂತ ಬಂದು ವಾಪಸ್ ಹೋಗ್ತಾ ಇದ್ದವರು, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಅದರಲ್ಲಿ ಡಾಕ್ಟರ್ ಪ್ರತೀಕ್ ಜೋಶಿ ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ ಮಕ್ಕಳೊಂದಿಗೆ ತೆರಳ್ತಾ ಇದ್ದಂಥ ಕುಟುಂಬ ಇವರದು. 3 ಮಕ್ಕಳು ಪತ್ನಿ ಜೊತೆ ಲಂಡನ್ಗೆ ತೆರಳ್ತಾ ಇದ್ರು ಡಾಕ್ಟರ್ ಪ್ರತೀಕ್ ಜೋಶಿ. ಪ್ರತೀಕ್ ಜೋಶಿ ಬೆಳಗಾವಿಯ KLE ಕಾಲೇಜಿನಲ್ಲಿ ವೈದ್ಯ ವಿದ್ಯಾರ್ಥಿಯಾಗಿದ್ರು. 2005ರಲ್ಲಿ ಪದವಿಯನ್ನು ಮುಗಿಸಿದ್ರು ಡಾಕ್ಟರ್ ಪ್ರತೀಕ್ ಜೋಶಿ. ಕಳೆದ 4 ರಿಂದ 5 ವರ್ಷಗಳಿಂದ ಲಂಡನ್ನಲ್ಲಿ ರೇಡಿಯಾಲಜಿಸ್ಟ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಡಾಕ್ಟರ್ ಪ್ರತೀಕ್ ಜೋಶಿ ಪತ್ನಿ ಖೋನಿ ವ್ಯಾಸ್ ಕೂಡ ವೈದ್ಯ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ರಾಜಸ್ಥಾನದ ಬನ್ವಾರದಲ್ಲಿ ಆಸ್ಪತ್ರೆಯಲ್ಲಿ ರೋಗಶಾಸ್ತ್ರಜ್ಞೆಯಾಗಿದ್ರು. ಲಂಡನ್ನಲ್ಲಿ ಜೀವನ ಆರಂಭಿಸೋದಕ್ಕೆ ಕಳೆದ ತಿಂಗಳಷ್ಟೇ ಕೆಲಸಕ್ಕೆ ರಿಸೈನ್ ಮಾಡಿದ್ರು. 5 ವರ್ಷದ ಅವಳಿ ಗಂಡು ಮಕ್ಕಳಾದ ಪ್ರದ್ಯುತ್, ನಕುಲ್, 8 ವರ್ಷದ ಮಗಳು ಮಿರಾಯಿ ಜೊತೆ ವಿಮಾನವನ್ನು ಹತ್ತಿದ್ರು. ವಿಮಾನ ಹಾರುವ ಮೊದಲು ಸೆಲ್ಫಿಯನ್ನು ತೆಗೆದುಕೊಂಡಿತ್ತು ಈ ಕುಟುಂಬ. ಮಕ್ಕಳ ವೀಸಾ ಇನ್ನೂ ಪ್ರಕ್ರಿಯೆಯಲ್ಲಿದ್ದರಿಂದ ಬನ್ವಾರದಲ್ಲಿದ್ದಂಥ ಕೋನಿ ತಮ್ಮ ಕುಟುಂಬವನ್ನು ಕರೆದೊಯ್ಯೋದಕ್ಕೆ 3 ದಿನಗಳ ಹಿಂದೆ ಬಂದಿದ್ರು ಜೋಶಿ. ಆದರೆ ಈ ದುರಂತದಲ್ಲಿ ಇಡೀ ಫ್ಯಾಮಿಲಿ ಸಾವನ್ನಪ್ಪಿದೆ. The whole family was joyful, happy. We were shocked yesterday. We were not able to express the whole happiness to know about this boy Pratik Joshi. Now they are here with us also. Chancellor also has expressed his condolences. Vice Chancellor also has expressed his condolences. And condolences to the parents of these young parents. Minds of our alumni of 2000 MBBS batch, Dr. Pratik Joshi and his beloved family in the unfortunate Air India plane crash on the Ahmedabad to London route. The loss of such a dedicated and compassionate doctor and radiologist along with his loved one is an irreparable blow to the alumni body, medical fraternity and to the humanity at large. Our hearts go out to the families of all the passengers who lost their lives in this devastating incident.
We also express our sincere condolences to the families of the doctors, students and staff who tragically lost their lives when the aircraft crashed into the BJ Medical College, Ahmedabad campus. The loss of young, aspiring medical professionals in such an unforeseen tragedy is profoundly heartbreaking. At this time of deep sorrow, the entire Kaher and JLMC community stands in solidarity with the grieving families and institutions affected. May the departed souls rest in eternal peace, and may their families find strength and solace during this unimaginable time. Let us honor their memory by continuing their legacy of service, compassion and dedication to the field of medicine. This is the message that we'll be sending. I request all of you to please stand up. So with all the enthusiasm, what you can see in the photograph, the whole family was joyful, happy. We were shocked yesterday. We were not able to express the whole. ಇನ್ನು ರಂಜಿತಾ ಗೋಪಾಕುಮಾರ್, ಕೇರಳದ ಫೊಲ್ಲಾಡ್ ಮೂಲದ ರಂಜಿತಾ ಗೋಪಾಕುಮಾರ್ ನನಸಾಗಿ ಉಳಿದ ಸ್ವಂತ ಮನೆಯಲ್ಲಿ ವಾಸಿಸುವ ಬಯಕೆ. ಪತ್ತನಂತಿಟ್ಟ ಜಿಲ್ಲೆಯಲ್ಲೇ ಸರ್ಕಾರಿ ಉದ್ಯೋಗದಲ್ಲಿದ್ದಂಥ ರಂಜಿತಾ ಅದೇ ಸ್ವಂತ ಮನೆಯ ಕನಸು ನನಸಾಗಿಸೋಕೆ ವಿದೇಶದಲ್ಲಿ ಕೆಲಸ ಸಿಕ್ಕಿತು. ರಜೆ ಪಡೆದು ಮಕ್ಕಳನ್ನ ನೋಡೋದಕ್ಕೆ ಅಂತ ಬಂದಿದ್ರು ರಂಜಿತಾ. ಈ ಹಿಂದೆ ಒಮನ್ನ ಸಲಾಲ್ನಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು ರಂಜಿತಾ. ಕಳೆದ 8 ತಿಂಗಳಿಂದ ಲಂಡನ್ನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಲಂಡನ್ನಿಗೆ ಹೋಗಿ ಮತ್ತೆ ಓಣಂ ಹಬ್ಬಕ್ಕೆ ಬರೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಸರ್ಕಾರಿ ಕೆಲಸಕ್ಕೆ ಸೆಲ್ಫ್ ಅಟಾಸ್ಟೆಡ್ ಮಾಡಿಸೋದಕ್ಕೆ ಬಂದಿದ್ರು ರಂಜಿತಾ. 5 ವರ್ಷಗಳ ಹಿಂದೆ ಪಟ್ಟಣಂತಿಟ್ಟ ಜನರಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ದೀರ್ಘ ರಜೆಯಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ ರಂಜಿತಾ 10 ಮತ್ತು 7ನೇ ತರಗತಿಯಲ್ಲಿ ಓದ್ತಾ ಇರುವಂಥ 2 ಮಕ್ಕಳು ಅವರಿಗಿದ್ದಾರೆ. ನೋಡಿ ಪಾಪ, ಮಕ್ಕಳಿಗಾಗಿ ಅಥವಾ ವೃತ್ತಿ ಜೀವನಕ್ಕಾಗಿ ಎಷ್ಟೆಲ್ಲ ಕಷ್ಟ ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಕೆಲಸ ಗಿಟ್ಟಿಸ್ಕೊಂಡು ಕೆಲಸ ಮಾಡಿ ಜೀವನಕ್ಕೋಸ್ಕರ ಹೋರಾಡ್ತಾ ಇರ್ತಾರೆ. ಇದೆಲ್ಲವೂ ಆಗ್ತಾ ಇರೋದು ಯಾಕೆ? ಒಂದು ಸ್ವಂತ ಮನೆ ಬೇಕು, ಮಕ್ಕಳು ಚೆನ್ನಾಗಿರಬೇಕು, ಕೆಲಸ ಚೆನ್ನಾಗಿರಬೇಕು. ಯಾಕೆ ಈ ಚಿಂತನೆ ಇರುತ್ತೆ? ನಾವೊಂದು 50 ವರ್ಷ 60 ವರ್ಷ ಬದುಕಿರ್ತೀವಿ, ನಮ್ಮ ಮಕ್ಕಳಿಗಾಗೋ ಥರ ಆಗಬೇಕು, ಚೆನ್ನಾಗಿರಬೇಕು, ಫ್ಯೂಚರ್ ಚೆನ್ನಾಗಿರಬೇಕು. ಇದನ್ನೆಲ್ಲ ನೋಡಿದಾಗ ಯಾವ ಫ್ಯೂಚರು, ಯಾವ ಮನೆ, ಯಾವ ಎಜುಕೇಷನ್ನು, ಏನು ಅನ್ನೋ ಪ್ರಶ್ನೆಗಳು ಹುಟ್ಕೊಂಡು ಬಿಡತ್ತೆ. ಮನುಷ್ಯನ ಜೀವನ ಯಾವಾಗ ಏನು ಅನ್ನೋದೇ ಗೊತ್ತಾಗಲ್ಲ. ನೀರಿನ ಮೇಲಿನ ಗುಳ್ಳೆಯ ಥರ ನಾವು ಅಂದ್ಕೊಂಡಿದ್ದು ಒಂದಾದರೆ ದೇವರು ತೋರಿಸೋದು ಇನ್ನೊಂದು ಅನ್ನೋ ಹಾಗೆ ಕೆಲವರ ಬದುಕು. ಸಾಕಷ್ಟು ಕನಸು ಕಂಡಿದ್ರು. ಇವತ್ತೆಲ್ಲ ನಾಳೆ ಸ್ವಂತ ಮನೆಗೆ ಹೋಗೇ ತೀರ್ತೀನಿ ಅನ್ನುವಂಥ ಬಯಕೆ ಇತ್ತು. ಆದರೆ ವಿಧಿಯಾಟ ಇನ್ನೊಂದು ಬರೆದಿತ್ತು. ಹೀಗೆ ಆಗಬೇಕು, ಈ ಥರದೇ ದುರಂತ ಅಂತ್ಯ ಅನ್ನೋದು ಅವರ ಹಣೆಯಲ್ಲಿ ಬರೆದಿತ್ತು ಅಂತ ಕಾಣಿಸುತ್ತೆ. ಪಾಪ 2 ಮಕ್ಕಳಿದ್ದಾರೆ. ರಜೆ ತೆಗೆದುಕೊಂಡು ಮಕ್ಕಳನ್ನ ನೋಡೋದಕ್ಕೆ ಅಂತ ಬಂದಿದ್ದರು. ಆಗಲೂ ಕೂಡ ಒಳ್ಳೆ ಕೆಲಸ ಇದೆ ಅಂತ ಹೇಳ್ಕೊಂಡಿದ್ರು. ಸ್ವಂತ ಮನೆ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು. ಮುಂದಿನ ಸಲ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅನ್ನುವಂಥ ಪ್ಲ್ಯಾನ್ ಇರುತ್ತೆ. ಹಬ್ಬಕ್ಕೆ ಫ್ಯಾಮಿಲಿಯೆಲ್ಲ ಕೂರಬೇಕು, ತಿನ್ನಬೇಕು, ಒಟ್ಟಿಗೆ ಇರಬೇಕು ಅನ್ನೋ ಬಯಕೆ ಇರುತ್ತೆ. ಆದರೆ ಇವತ್ತು ಆಕೆಯ ದೇಹ ಕಂಡುಹಿಡಿಯೋದಕ್ಕೆ ಅವರ ಫ್ಯಾಮಿಲಿಗೆ ಆಗ್ತಿಲ್ಲ. ಇನ್ನು ಸುಮಿತ್ ಸರ್ಬವಾಲ್ ವಿಮಾನ ಹತ್ತುವ ಮುನ್ನ ತಂದೆಗೆ ಕ್ಯಾಪ್ಟನ್ ಸುಮಿತ್ ಸರ್ಬವಾಲ್ ಕರೆ ಮಾಡ್ತಾರೆ. ಲಂಡನ್ ತಲುಪಿದ ನಂತರ ಕಾಲ್ ಮಾಡ್ತೇನೆ ಅಂತ ಸುಮಿತ್ ಅವ್ರು ಹೇಳ್ತಾರೆ. ಮುಂಬೈನಲ್ಲಿ ತಂದೆ ಜೊತೆಗೆ ವಾಸವಿದ್ರು ಕ್ಯಾಪ್ಟನ್ ಸುಮಿತ್ ಸರ್ಬವಾಲ್. 1-2 ವರ್ಷಗಳ ಹಿಂದೆ ಸುಮಿತ್ ಅವರ ತಾಯಿ ನಿಧನರಾಗಿದ್ರು. ಕ್ಯಾಪ್ಟನ್ ಸುಮಿತ್ ಸರ್ಬವಾಲ್ಗೆ ಇನ್ನೂ ಮದುವೆ ಆಗಿರಲಿಲ್ಲ. ಅತ್ಯಂತ ಅನುಭವಿ ಮತ್ತು ಲೈನ್ ಟ್ರೈನಿಂಗ್ ಕ್ಯಾಪ್ಟನ್ ಆಗಿದ್ರು ಸುಮಿತ್ ಅವರು. ಸ್ವತಃ ವಿಮಾನಗಳ ಸುರಕ್ಷತಾ ಪರಿಶೀಲನೆಗಳಲ್ಲಿ ಇವರು ಭಾಗಿಯಾಗಿದ್ರು. ಭಾರತೀಯ ಪೈಲಟ್ಗಳ ಸಂಘದಲ್ಲಿ ಸದಸ್ಯರಾಗಿ ಕೂಡ ಸರ್ಬವಾಲ್ ಅವರು ಸೇವೆಯನ್ನು ಸಲ್ಲಿಸಿದರು. ಬಹಳ ಅನುಭವ ಇತ್ತು ಅವರ ವೃತ್ತಿಯಲ್ಲಿ. ಆದರೆ ಈ ರೀತಿಯಾದಂಥ ದುರಂತ ಸಂಭವಿಸುತ್ತೆ, ತನ್ನದೇ ವೃತ್ತಿಯಲ್ಲಿ ಈ ರೀತಿಯಾದಂಥ ಅಂತ್ಯ ಕಾಣ್ತೀನಿ ಅಂತ ಅವರಾಗಲಿ ಅವರ ಫ್ಯಾಮಿಲಿ ಆಗಲಿ ಭಾವಿಸಿರಲಿಲ್ಲ. 1-2 ವರ್ಷಗಳ ಹಿಂದೆ ಸುಮಿತ್ ಅವರ ತಾಯಿ ನಿಧನರಾಗಿದ್ದರು. ತಂದೆ ಇದ್ದರು, ತಂದೆಗೆ ಮಗನೇ ಎಲ್ಲವೂ ಆಗಿದ್ರು. ಆದರೆ ಈ ಥರದೊಂದು ಅಂತ್ಯ ನಿಜವಾಗ್ಲೂ ದುರಂತ. ಇನ್ನು ಭೂಮಿ ಚೌಹಾಣ್ ಟ್ರಾಫಿಕ್ ಜಾಮ್ನಿಂದ ತಡ ಆಗ್ಬಿಡತ್ತೆ.
ಇವರು ಬದುಕಬೇಕು ಅಂತಿದ್ರೆ ಏನೋ ಒಂದು ಆಗುತ್ತೆ ಅಂತಾರಲ್ಲ, ಮ್ಯಾಜಿಕ್ಕೋ ಏನೋ ಒಂದು. ಸೊ ಇವರ ಲೈಫಲ್ಲಿ ಅದೇ ಆಗಿರೋದು. ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. 10 ನಿಮಿಷ ತಡವಾಗಿದ್ದಕ್ಕೆ ಬದುಕುಳಿದಿದ್ದಾರೆ ಭೂಮಿ ಚೌಹಾಣ್. ಇವತ್ತು ವಿಮಾನದಲ್ಲಿ ತೆರಳಬೇಕಾಗಿತ್ತು. ಭೂಮಿ ಏರ್ಪೋರ್ಟ್ಗೆ ಬರೋದು ವಿಳಂಬ ಆಗತ್ತೆ. 10 ನಿಮಿಷ ಲೇಟ್ ಆಗಿದ್ದಕ್ಕೆ ಟೇಕ್ ಆಫ್ ಆಗತ್ತೆ ವಿಮಾನ. ಫ್ಲೈಟ್ ಹತ್ತದ ಹಿನ್ನೆಲೆಯಲ್ಲಿ ಭಾರಿ ನಿರಾಸೆಗೊಳಗಾಗಿದ್ರು ಭೂಮಿ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನ ಆಗ್ಬಿಟ್ಟಿದೆ. ದೇವ್ರೇ ನನ್ನನ್ನು ಕಾಪಾಡಿದೆ ಅಂತ ಭೂಮಿ ನಿಟ್ಟುಸಿರು ಬಿಟ್ಟಿದ್ದಾರೆ. और कल एक्चुअली मैं वापस लंदन जा रही थी और मेरी फ़्लाइट का टाइम था 1:10 का, तो हमें पहुंचते थोड़ा 12:20 हो चुकी थी और 12:10 को एयर इंडिया वालों ने चेक इन और सब कुछ करना बंद कर दिया था। मैं वहाँ पे चेक इन के गेट पे पहुँचने के बाद मैंने उनसे रिक्वेस्ट भी किया कि अभी 10 मिनट ही थोड़ा लेट हुआ है तो मुझे जाने दो, जो भी इमिग्रेशन और वो होगा मैं